ಡಿಕೆ ಶಿವಕುಮಾರ್ಗೂ ಶಾಸಕರ ಬೆಂಬಲ ಉಂಟು ಅಂತೇಳಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಯಾಕೆ ಈ ರೀತಿ ಒಂದು ಹೇಳಿಕೆ ಕೊಟ್ಟರು? ನಿನ್ನೆ ನಾವು ಇದೇ ಸಮಯದಲ್ಲಿ ಗಮನಿಸಿದ್ವಿ. ಸಿಎಂ ಸಿದ್ದರಾಮಯ್ಯನವರು ಹೇಳಿದಂತ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಶಾಸಕರ ಬೆಂಬಲವನ್ನು ಸೂಚಿಸುವಂತ ಸಮಯ ಅಲ್ಲ ಅಂತೇಳಿ ಈಗ ಎಂಬಿ ಪಾಟೀಲ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೂ ಕೂಡ ಶಾಸಕರ ಬೆಂಬಲ ಇದೆ, ಸಿದ್ದುಗೆ ಸ್ವಾಭಾವಿಕವಾಗಿ ಬೆಂಬಲ ಹೆಚ್ಚಾಗಿನೇ ಇದೆ. ಹಾಗಂತ ಡಿಸಿಎಂಗೆ ಬೆಂಬಲ ಇಲ್ಲ ಅಂತ ಏನಲ್ಲ. ಹೈಕಮಾಂಡ್ ನಿರ್ಧಾರ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾರು ಹೇಳಿಕೆಗಳನ್ನ ಆ ರೀತಿಯಾಗಿ ಕೊಡೋದಕ್ಕೆ ಹೋಗಬಾರ್ದು ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ. ಹಾಗಂತ ಉಪಮುಖ್ಯಮಂತ್ರಿ ಡಿಸಿಎಂ ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅಂತ ಏನು ಅಲ್ಲ, ಅವ್ರಿಗೂ ಬೆಂಬಲ ಇದೆ ಅಂತೇಳಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರು ನಾನು 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಹೇಳಿದ್ದನ್ನು ಯಾಕೆ ಪದೇ ಪದೇ ಕೇಳ್ತಾ ಇದ್ದೀರಿ ಅಂತ ಕೂಡ ಎಂಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ರು. ಏನು ಹೇಳಿದ್ರು ನೋಡೋಣ. ಪಕ್ಷದಲ್ಲಿ ಯಾವ ಕದನೂ ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ರು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ, ಎಂಬಿ ಪಾಟೀಲ್ಗೂ ಅನ್ವಯಿಸ್ತದೆ, ಡಿಕೆ ಶಿವಕುಮಾರ್ಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 5 ವರ್ಷ ನಾನು ಮುಂದುವರಿತೀನಿ ಅಂತ ಹೇಳಿದಾರೆ. ಅವರು ತಪ್ಪೇನಿದೆ ಹೈಕಮಾಂಡ್ ಅದು ಅವಶ್ಯಕತೆ ಇದ್ರೆ ಹೇಳ್ತದೆ, ಅನಾವಶ್ಯಕವಾಗಿ ಅವರೇ ಕೇಳ್ತಾರೆ. ಆದರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯನವರ ಕಡೆ ಇದೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಅವ್ರಿಗೂ ಬೆಂಬಲ ಇದೆ, ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ, ಅವ್ರಿಗೂ ಕೂಡ ಬೆಂಬಲ ಇದೆ. ಆದರೆ ನಮ್ಮಲ್ಲಿ ಎಲ್ಲನೂ ಕೂಡ ಇದೆಲ್ಲನೂ ಗಣನೆಗೆ ಬರೋದಲ್ಲ. ಅದು ನಮ್ಮಲ್ಲಿ ಪಕ್ಷ ಇವತ್ತಿನ ದಿವಸ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್. ಕೊಟ್ಟಿಲ್ಲಪ್ಪ, ನಮ್ದು ರಿಪೋರ್ಟಾಗಿ ನಮ್ದು ಏನೇನು ಇರ್ತದೆ ಅದನ್ನೆಲ್ಲ ಹೇಳ್ತಿರ್ತೀವಿ ನಾವು ಎಲ್ಲಾನು. ಅವ್ರಿಗೂ ಗೊತ್ತಿರ್ತೇವೆ ತಪ್ಪೇನಿದೆ, ಏನೇನು ಆಗ್ತಾ ಇದೆ, ಅಥವಾ ಕೆಲವು ಶಾಸಕರು ಈ ಇಲಾಖೆಯಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಹಣ ಕೊಡಬೇಕು ಏನಪ್ಪಾ ಅಂತ ಕೇಳ್ಬೋದು. ತಪ್ಪೇನಿದೆ ಅದು. ಕಾಂಗ್ರೆಸ್ ಸುರ್ಜೇವಾಲಾ ಅವರು ದುಡ್ಡು ಕೊಡೋರಲ್ಲ, ಸಿಎಂ ಅವರೇ ಕೊಡ್ಬೇಕು. ಅಂತಿಮವಾಗಿ ಹಣ ಕೊಡಬೇಕಾಗಿದ್ದು ಸಿಎಂ ಅವರೇ. ಆದರೆ ಅವ್ರು ಏನು ನಾವು ಶಾಸಕ ಅವರೆಲ್ಲ ಅಭಿಪ್ರಾಯ ತಗೊಂಡು ಅವರು ಅದನ್ನ ಸಿಎಂ ಅವ್ರಿಗೆ ನೋಡಿ ಸರ್ ಹಿಂಗೆಲ್ಲ ಅಭಿಪ್ರಾಯಗಳಿದಾವೆ, ಹಿಂಗೆಲ್ಲ ಇದಾವೆ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಹೇಳ್ಬೋದು, ತಪ್ಪೇನಿದೆ. ಈಗ ಹೈಕಮಾಂಡ್ ನೋಡ್ರಿ, ಇದು ನಮ್ಮ ಪಕ್ಷದಾಗ ಅಷ್ಟೇ ಅಲ್ಲ, ಬಿಜೆಪಿಯಾಗ ಕಾಂಗ್ರೆಸ್ ಅಲ್ಲಿ ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದಾಗ ಬರ್ತಿರಲ್ವಾ, ಬಂದಾಗ ಮೀಟಿಂಗ್ ಮಾಡ್ತಿರಲ್ಲ ಎಮ್ ಎಲ್ ಎಸ್ ತೋರಿಸಲ್ಲ, ನಿಮಗೆ ಗೊತ್ತಿಲ್ವಾ, ನೀವೇ ಅಟೆಂಡ್ ಆಗಿದ್ದೀರಿ. ಹೈಕಮಾಂಡ್ ಸರ್ಕಾರದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ಲ ಸರ್? ನೋ ನಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾರೆ, ಬಿಜೆಪಿಯಲ್ಲೂ ಕೂಡ ಬರ್ತಾರೆ. ಅವ್ರ ಪ್ರಧಾನ ಕಾರ್ಯದರ್ಶಿಗಳು ಬಂದು ಮೀಟಿಂಗ್ ಮಾಡಲ್ವಾ ಶಾಸಕರದು? ಪಕ್ಷದಲ್ಲಿ